ಚಿತ್ರದುರ್ಗದ ಮನೆಯೊಂದರಲ್ಲಿ ಒಂದೇ ಕುಟುಂಬದ 5 ಅಸ್ಥಿಪಂಜರಗಳು ಸಿಕ್ಕ ಪ್ರಕರಣಕ್ಕೆ ನಿಗೂಢ ರಹಸ್ಯ ಕೊನೆಗೂ ಕೂಡ ಬಯಲಾಗಿದೆ. ಈ ಕುರಿತು ಮೇ 16 ಸಂಜೆ 6 ಗಂಟೆಗೆ ಚಿತ್ರದುರ್ಗದ ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಸಮೀಪದ ಹಳೆ ಬೆಂಗಳೂರು ರಸ್ತೆ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆಯಾಗಿತ್ತು. ಮೃತಪಟ್ಟು 4 ರಿಂದ 5 ವರ್ಷಗಳ ಬಳಿಕ ಮೃತದೇಹಗಳು ಪತ್ತೆಯಾಗಿದ್ದವು. ಅಷ್ಟೇ ಅಲ್ಲದೆ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಿ ಎಫ್ಎಸ್ಎಲ್ ವರದಿಯೂ ಕೂಡ ಪೊಲೀಸರ ಕೈ ಸೇರಿದೆ. 5 ಮೃತದೇಹಗಳಲ್ಲಿ ಈಗಾಗಲೇ ಬಹುತೇಕ ನಿದ್ರೆ ಮಾತ್ರೆ ಅಂಶ ಪತ್ತೆಯಾಗಿದೆ ಎಂದು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಸ್ಪಷ್ಟನೆ ನೀಡಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ನಿದ್ರೆ ಮಾತ್ರೆ ಸೇವಿಸಿ ಸಾವನ್ನಪ್ಪಿರುವ ಉಲ್ಲೇಖವಾಗಿದೆ. ಜಗನ್ನಾಥ ರೆಡ್ಡಿ ಕುಟುಂಬದ ಬಹುತೇಕ ಇವರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿಯೂ ಕೂಡ ಎಸ್ಪಿ ಮಾಹಿತಿ ನೀಡಿದ್ದಾರೆ. ನಿವೃತ್ತ ಡಬಲ್ ಜಗನ್ನಾಥ ರೆಡ್ಡಿ ಪತ್ನಿ ಪ್ರೇಮಲೀಲಾ, ಪುತ್ರಿ ತ್ರಿವೇಣಿ, ಪುತ್ರರಾದ ನರೇಂದ್ರ, ಕೃಷ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿಯೂ ಕೂಡ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ತಿಳಿಸಿದ್ದಾರೆ. ಜನ ವಾಸ ಮಾಡ್ತಾ ಇದ್ರು. ಅದರಲ್ಲಿ ಒಬ್ಬ ಜಗನ್ನಾಥ ರೆಡ್ಡಿ, ಕೃಷ್ಣ ರೆಡ್ಡಿ, ನರೇಂದ್ರ ರೆಡ್ಡಿ, ಪ್ರೇಮಲೀಲಾ ಮತ್ತು ತ್ರಿವೇಣಿ. ಸೊ ಈ 5 ಜನರು ಏನು ಡೆಡ್ ಬಾಡಿ ಸಿಕ್ಕಿದೆ, ಇದು ಅವ್ರಿಗೂ ಇರ್ಬೋದು ಅಂತ ರೀತಿ ಅವರು ನಮಗೆ UDR ಕಂಪ್ಲೇಂಟ್ ಕೊಟ್ಟಿದ್ದರು. ಸೊ ಈಗ FSLನಲ್ಲಿ ಅನಾಲಿಸಿಸ್ ಆದಮೇಲೆ ಮತ್ತು ಡಾಕ್ಟರ್ದು ಫೈನಲ್ ರಿಪೋರ್ಟ್ ನಮ್ಮ ಕೈಗೆ ಸಿಕ್ಕಿದೆ. ಅದರಲ್ಲಿ ಮೇನ್ ಪಾಯಿಂಟ್ಸ್ ನಮಗೆ ಹೇಳ್ತೀನಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದು ಏನಿದೆ ಅಂದರೆ, ಘಟನಾ ಸ್ಥಳದಿಂದ ಸಿಕ್ಕಿರೋದು ಬೋನ್ಸ್ ಮತ್ತು ಸ್ಕೆಲಿಟನ್. ಅದರಲ್ಲಿ ಯಾವುದು ಫ್ರ್ಯಾಕ್ಚರ್ ಅವರಿಗೆ ಕಂಡು ಬಂದಿಲ್ಲ. ನೋ ಫ್ರ್ಯಾಕ್ಚರ್ ವಾಸ್ ಸೀನ್ ಇನ್ ದ ಬೋನ್ಸ್ ರಿಕವರ್ಡ್ ಫ್ರಮ್ ದ ಸೀನ್ ಆಫ್ ಕ್ರೈಮ್. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಅದರ ಜೊತೆಗೆ ಈ ಸ್ಯಾಂಪಲ್ಗಳು ಏನು ಕಲೆಕ್ಟ್ ಮಾಡಿದ್ದೀವಿ ನಾವು ಘಟನಾ ಸ್ಥಳದಿಂದ ಮತ್ತು ಈ ಪೋಸ್ಟ್ ಮಾರ್ಟಮ್ ಮಾಡಾದ್ಮೇಲೆ ಅಲ್ಲಿ ಎಲ್ಲ ಈ ಸ್ಕೆಲೆಟನ್ನಿಂದ ಸಾಫ್ಟ್ ಟಿಶ್ಯೂ ಏನು ಕಲೆಕ್ಟ್ ಆಗಿತ್ತು ಅದರಲ್ಲಿ ಒಂದು ಡ್ರಗ್ ಇರುತ್ತೆ ಡಯಾಜೆಪಾಮ್. ಅದರದ್ದು ಮೆಟಬೋಲೈಟ್ಸ್ ನೋರ್ಡಾಜೆಪಾಮ್ ಮತ್ತು ಓಕ್ಸಾಜೆಪಾಮ್ ಅಂತ ಅದರದ್ದು ಅಂಶಗಳು ಎಲ್ಲ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿದೆ. ಸೊ ನಾವು FSLಗೆ ಕೇಳುವಾಗ ಮತ್ತು ಡಾಕ್ಟರ್ಸ್ಗೆ ಕೇಳುವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ದೀಸ್ ಆರ್ ದ ಡ್ರಗ್ಸ್ ಪ್ರೆಸೆಂಟ್ ಇನ್ ಸ್ಲೀಪಿಂಗ್ ಪಿಲ್ಸ್. ಸೊ ಇದು ಒಂದು ಟೆಕ್ನಿಕಲ್ ಟರ್ಮ್ಸ್. ಸೊ ನಾವು ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಅರ್ಥ ಮಾಡಿಕೊಂಡ್ರೆ ಅದು ಸ್ಲೀಪಿಂಗ್ ಪಿಲ್ಸ್ದು ಕಂಟೆಂಟ್ ಡೆಡ್ ಬಾಡಿಗಳಲ್ಲಿ ಸಿಕ್ಕಿದೆ ಅಂತ. ಮತ್ತು ಕಿಚನಲ್ಲಿ ಇರೋದು 2 ಪಾತ್ರೆ, ಒಂದು ಸ್ಟೀಲ್ ಬಾಟಲ್ ಮತ್ತು ಪ್ಲೇಟ್ ಆ್ಯಂಡ್ ಸ್ಪೂನ್. ಅಲ್ಲಿ 2 ಪಾತ್ರೆಯಲ್ಲಿ ಸೈನೈಡ್ ಅಯನ್ಸ್ ಸಿಕ್ಕಿದೆ. ಪಾತ್ರೆಯಲ್ಲಿ ಇರೋದು ಮೆಟೀರಿಯಲ್ ಅನಾಲಿಸಿಸ್ ಮಾಡುವಾಗ ಸೈನೈಡ್ ಅಯನ್ ಸಿಕ್ಕಿದೆ ಅಂತ FSL ರಿಪೋರ್ಟಲ್ಲಿ ಬಂದಿದೆ. ಬಟ್ ಡೆಡ್ ಬಾಡಿಯಿಂದ ತಗೊಂಡಿರೋದು ಸಾಫ್ಟ್ ಟಿಶ್ಯೂನಲ್ಲಿ ಸೈನೈಡ್ ಅಯನ್ಸ್ ಇನ್ನೂ ಅವರಿಗೆ FSLನಲ್ಲಿ ಸಿಕ್ಕಿದೆ. ಮತ್ತು ಆ ಮನೆಯಲ್ಲಿ ಸುಮಾರು ಈ ಟ್ಯಾಬ್ಲೆಟ್ಸ್, ಮೆಡಿಕಲ್ ರೆಕಾರ್ಡ್ಸ್ ಅದು ಕೂಡ ಸೀಜ್ ಆಗಿತ್ತು. ಟ್ಯಾಬ್ಲೆಟ್ಸ್ ಏನೇನಿತ್ತು ಅದು ಕೂಡ FSLನಲ್ಲಿ ಕನ್ಫರ್ಮ್ ಆಗಿದೆ. ಮತ್ತು ಈ ಮೆಡಿಕಲ್ ರೆಕಾರ್ಡ್ಸ್ ಕೂಡ ನಾವು ಡಾಕ್ಟರ್ ಇದು ಪೋಸ್ಟ್ ಮಾರ್ಟಮ್ ಮಾಡಿರೋದು ಡಾಕ್ಟರ್ಗೆ ಕೂಡ ಕೊಟ್ಟಿದ್ದೀವಿ. ಸೊ ಫೈನಲ್ ಒಪಿನಿಯನ್ ಇದು ಎಲ್ಲ ನೋಡಾದ್ಮೇಲೆ ಡಾಕ್ಟರ್ ಒಪಿನಿಯನ್ ಏನಿದೆ ಅಂದರೆ, ಡೆತ್ ಡ್ಯೂ ಟು ಕಾಂಪ್ಲಿಕೇಶನ್ ಆಫ್ ನೋರ್ಡಾಜೆಪಾಮ್ ಆ್ಯಂಡ್ ಓಕ್ಸಾಜೆಪಾಮ್ ಡ್ರಗ್ಸ್ ಡ್ಯೂ ಟು ಕನ್ಸಂಪ್ಷನ್ ಕ್ಯಾನ್ ನಾಟ್ ಬಿ ರೂಲ್ಡ್ ಔಟ್, ಬಟ್ ಎಕ್ಸಾಕ್ಟ್ ಕಾಸ್ ಆಫ್ ದ ಡೆತ್ ಕುಡ್ ನಾಟ್ ಬಿ ಡಿಟರ್ಮಿನ್. ಮೀನ್ಸ್ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಹೇಳೋಕ್ಕೆ ಆಗಲ್ಲ. ಸುಮಾರು ಸಿಕ್ಕಾಪಟ್ಟೆ ಟೈಮ್